ಪೋರ್ಚುಗಲ್ನ ಸ್ಟಾರ್ ಫುಟ್ಬಾಲ್ ದಂತಕಥೆ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಬಗ್ಗೆ ಕೇಳಿಬಂದಂತಹ ಈ ಸುದ್ದಿ ನಿಜಕ್ಕೂ ಕೂಡ ಫುಟ್ಬಾಲ್ ಅಭಿಮಾನಿಗಳನ್ನ ಆತಂಕಕ್ಕೆ ದೂಡಿತ್ತು. ಇಡೀ ವಿಶ್ವವೇ ಒಂದು ಕ್ಷಣ ದಂಗಾಗಿತ್ತು. ಅದೇನಪ್ಪಾ ಅಂದ್ರೆ 2026ರ ಫಿಫಾ ವಿಶ್ವಕಪ್ ರೊನಾಲ್ಡೋ ಅವರಿಗೆ ಕೊನೆಯ ಟೂರ್ನಿ ಆಗಬಹುದು. ಫುಟ್ಬಾಲ್ ಅಂತಾರಾಷ್ಟ್ರೀಯ ವೃತ್ತಿ ಜೀವನಕ್ಕೆ ಪೋರ್ಚುಗಲ್ ನಾಯಕ ರೊನಾಲ್ಡೋ ಅವರು ಗುಡ್ ಬೈ ಹೇಳಲಿದ್ದಾರೆ ಅಂತ ಅವರ ಸಹೋದರಿ ಕಟಿಯಾ ಅವೇರೋ ಅವರು ಶಾಕಿಂಗ್ ನ್ಯೂಸ್ ಅನ್ನ ಕೊಟ್ಟೇ ಬಿಟ್ಟಿದ್ರು. ಹೌದು, ಈ ಬಗ್ಗೆ ಸುದ್ದಿಗಾರರ ಜೊತೆಗೆ ಮಾತನಾಡಿದ ಕಟಿಯಾ, ರೊನಾಲ್ಡೋ ತಮ್ಮ ಅಂತಾರಾಷ್ಟ್ರೀಯ ಪ್ರಯಾಣದ ಅಂತ್ಯವನ್ನ ಸಮೀಪಿಸುತ್ತಿದ್ದಾರೆ ಎಂಬುದು ನನ್ನ ನಂಬಿಕೆಯಾಗಿದೆ ಎಂದಿದ್ರು. ಇನ್ನು ತಮಗಿರುವಂತಹ ಮಾಹಿತಿಯ ಪ್ರಕಾರ ರೊನಾಲ್ಡೋ ವಿದಾಯ ಹೇಳಬಹುದು, ಅದನ್ನ ನೀವು ಆನಂದಿಸಿ. ಅವರು ಇಂದು ವಿದಾಯ ಹೇಳ್ತಿಲ್ಲ, ಆದ್ರೆ ಶೀಘ್ರದಲ್ಲೇ ಹೇಳುತ್ತಾರೆ ಅಂತ ಕಟಿಯಾ ಹೇಳಿದ್ರು. ಸಾವಿರ ವೃತ್ತಿ ಜೀವನದ ಗೋಲುಗಳ ಮೈಲುಗಲ್ಲನ್ನ ತಲುಪಿದ ನಂತರ ರೊನಾಲ್ಡೋ ನಿವೃತ್ತಿ ಆಗ್ತಾರೆ ಎಂಬ ಪ್ರಶ್ನೆಗೆ ಕಟಿಯಾ ಈ ರೀತಿಯಾಗಿ ಪ್ರತಿಕ್ರಿಯಿಸಿದ್ರು. 1000 ಗೋಲ್ಗಳ ನಂತರ ನಿವೃತ್ತಿ. ಎಸ್, ನಾನು ರಾಷ್ಟ್ರೀಯ ತಂಡದ ಬಗ್ಗೆ ಮಾತನಾಡುತ್ತಿದ್ದೇನೆ. ವಿಶ್ವಾಸಾರ್ಹ ಮೂಲದಿಂದ ನನಗೆ ದೊರೆತ ಮಾಹಿತಿಯಂತೆ ಈ ವಿಶ್ವಕಪ್ ಅವರ ಕೊನೆಯ ಆಟ ಆಗಿರಬಹುದು ಎಂದು ನಾನು ನಂಬುತ್ತೇನೆ ಅಂತ ಹೇಳಿದ್ರು. ಇನ್ನು 41 ವರ್ಷದ ರೊನಾಲ್ಡೋ ಪೋರ್ಚುಗಲ್ನ ಸಾರ್ವಕಾಲಿಕ ಪ್ರಮುಖ ಆಟಗಾರ, ಗೋಲ್ ಸ್ಕೋರರ್, 5 ಬಾರಿ ಬ್ಯಾಲನ್ ಡಿಒಆರ್ ವಿಜೇತರಾಗಿದ್ದಾರೆ. ತಮ್ಮ ದೇಶವನ್ನು ಅನೇಕ ಫಿಫಾ ವಿಶ್ವಕಪ್ಗಳು ಮತ್ತು ಯುಇಎಫ್ಎ ಯುರೋಪಿಯನ್ ಚಾಂಪಿಯನ್ಶಿಪ್ಗಳಲ್ಲಿ ಪ್ರತಿನಿಧಿಸಿದ್ದಾರೆ. ಪೋರ್ಚುಗಲ್ ಯುಇಎಫ್ಎ ಯೂರೋ 2016 ಪ್ರಶಸ್ತಿಯನ್ನ ಮತ್ತು 2019ರಲ್ಲಿ ಉದ್ಘಾಟನಾ ಯುಇಎಫ್ಎ ನೇಷನ್ಸ್ ಲೀಗ್ ಅನ್ನ ಎತ್ತಿ ಹಿಡಿಯುವಲ್ಲೂ ಕೂಡ ರೊನಾಲ್ಡೋ ಪ್ರಮುಖ ಪಾತ್ರ ವಹಿಸಿದ್ರು. ಒಂದು ಕಡೆ ಫುಟ್ಬಾಲ್ ಅಭಿಮಾನಿಗಳು ಕ್ರಿಸ್ಟಿಯಾನೋ ರೊನಾಲ್ಡೋ ಅವರು ನಿವೃತ್ತಿಯನ್ನು ತೆಗೆದುಕೊಳ್ಳಲಿದ್ದಾರೆ ಅನ್ನೋ ಟೆನ್ಷನ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲೇ ಖುದ್ದು ರೊನಾಲ್ಡೋ ಅವರೇ ತಮ್ಮ ಸಹೋದರಿ ಕಟಿಯಾ ಅವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಪ್ರತಿಕ್ರಿಯೆಯನ್ನ ಕೊಟ್ಟು ಸಹೋದರಿಯ ಹೇಳಿಕೆಯನ್ನ ಅಲ್ಲಗಳೆದಿದ್ದಾರೆ. ಫಿಫಾ ವಿಶ್ವಕಪ್ನಲ್ಲಿ ಪೋರ್ಚುಗಲ್ ಅಭಿಯಾನ ಮುಕ್ತಾಯಗೊಂಡ ಬಳಿಕವಷ್ಟೇ ಈ ಕುರಿತು ನಾನು ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇನೆ ಅಂತ ಹೇಳಿದ್ದಾರೆ.